ಇನ್ನು ರಾಜಣ್ಣ ಮತ್ತು ಬಾಲಕೃಷ್ಣ ಅವರ ನಡುವಿನ ವಾಕ್ಸಮರ ಇದೆಯಲ್ಲ, ಇದು ತಾರಕಕ್ಕೇರ್ತಾ ಇದೆ. ಬಾಲಕೃಷ್ಣ ಹೇಳಿದ್ರು ರಾಜಣ್ಣ ಬಿಜೆಪಿಗೆ ಹೋಗ್ತಾರೆ ಅಂತ ಹೇಳಿ ಇದೇ ವಿಚಾರವಾಗಿ ರಾಜಣ್ಣ ಏಕವಚನದಲ್ಲೇ ಬಾಲಕೃಷ್ಣ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಬಿಜೆಪಿಗೆ ಹೋಗ್ತೀನಿ ಅಂತ ಹೇಳಿದವನು ಯಾರು? ಮಧುಗಿರಿಯಲ್ಲಿ ಮಾಜಿ ಸಚಿವ KN ರಾಜಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿರೋದು. ಅವನು ಬೇಕಾದ್ರೆ ಹೇಳೋದು ಹೇಳ್ಕೊಳ್ಳಿ, ಅವನು ಬೇಕಾದ್ರೆ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಬಾಲಕೃಷ್ಣ ಅವರಿಗೆ ಏಕವಚನದಲ್ಲೇ ಮಾಜಿ ಸಚಿವ KN ರಾಜಣ್ಣ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಆಣೆ ಪ್ರಮಾಣದವರೆಗೂ ಕೂಡ ಹೋಗಿತ್ತು ಇದು. ಬಾಲಕೃಷ್ಣ ಅವರು ಮಾತನಾಡ್ತಾ ಹೋಗಲ್ಲ ಅಂತ ಹೇಳಿ ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣ ಮಾಡ್ಲಿ ಅಂತ ಸವಾಲನ್ನ ಹಾಕಿದ್ರು. ನಿನ್ನೆ ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಕೂಡ ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಸೆಪ್ಟೆಂಬರ್ ಕ್ರಾಂತಿ ಅಂದ್ರೆ ಬಾಲಕೃಷ್ಣ ಮತ್ತೊಂದಷ್ಟು ಮಂದಿ ಬಿಜೆಪಿಗೆ ಹೋಗೋದೇ ಸೆಪ್ಟೆಂಬರ್ ಕ್ರಾಂತಿ ಇರಬಹುದು ಅಂತ ಹೇಳಿ ಮಾತನಾಡಿದ್ರು ನಿನ್ನೆ ರಾಜೇಂದ್ರ ಅವರು. ಇದೀಗ ರಾಜಣ್ಣ ಏಕವಚನದಲ್ಲೇ ಬಾಲಕೃಷ್ಣ ಅವರ ಆರೋಪಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೇಳಿದೆಲ್ಲ ಕೇಳಿಸ್ಕೊಳ್ಳಿಲ್ಲ. ಆಯ್ತು, ಅವನು ಹೇಳೋದು ಹೇಳ್ಕೊಂತ ನಡೀರಿ. ಯಾವ ಹೇಳ್ದವನು ಆಯ್ತು, ಹೇಳಿದೆಲ್ಲ ಕೇಳಿಸ್ಕೊಳ್ಳಿಲ್ಲ. ನಡೀರಿ. ಆಯ್ತು, ಅವನು ಹೇಳೋದು ಹೇಳ್ಕೊಂತ ನಡೀರಿ. ಸೊ ಹೀಗೆ ಬಾಲಕೃಷ್ಣ ವಿರುದ್ಧ ರಾಜಣ್ಣ ಇವತ್ತು ಮಾತನಾಡಿದ್ರು. ಹಾಗೆ ಯಾವ ಕಾರಣಕ್ಕೂ ನಾನೇನು ಕಾಂಗ್ರೆಸ್ ಬಿಡೋದಿಲ್ಲ, ಕಾಂಗ್ರೆಸ್ ಪಕ್ಷ ನನಗೆ ಮೋಸ ಮಾಡಿಲ್ಲ ಅನ್ನುವಂಥದ್ದನ್ನ ಕೂಡ ಮತ್ತೊಮ್ಮೆ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಮಾತನಾಡ್ತಾ ನಾನು ಯಾಕೆ ಬಿಜೆಪಿ ಸೇರ್ಲಿ ಅಂತ ರಾಜಣ್ಣ ಮರು ಪ್ರಶ್ನೆ ಮಾಡಿದ್ದಾರೆ. ನಾನು ಬಿಜೆಪಿ ಅಥವಾ ಪಕ್ಷೇತರ ನಿಂತರೂ ಕೂಡ ಜನ ಮತ ಹಾಕ್ತಾರೆ, ಅದರಲ್ಲೇನು ಎರಡು ಮಾತಿಲ್ಲ. ಸಿದ್ದರಾಮಯ್ಯ ಇರೋವರೆಗೂ ಭವಿಷ್ಯಕ್ಕೇನು ತೊಂದರೆ ಇಲ್ಲ ಅಂತ ಹೇಳಿ ಮಧುಗಿರಿಯ ಕೊಡ್ಗೇನಹಳ್ಳಿಯಲ್ಲಿ ಭಾಷಣ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರಾಜಣ್ಣ ಮಾತಾಡಿದ್ದಾರೆ. ಜೊತೆನಲ್ಲಿ ನಿನ್ನೆ ಮೊನ್ನೆ ಟಿವಿ ತೋರಿಸ್ತಾವ್ರೇನೋ ಬಿಜೆಪಿಗೆ ಸೇರ್ಬಿಡ್ತಾರೆ. ನಾನೇನು ಬಿಜೆಪಿಗೆ ಸೇರೋದು ಸೇರ್ತಾರೆ. ನನಗೇನು ಬಿಜೆಪಿಗೆ ಸೇರೋ ಅವಕಾಶ ಏನಿಲ್ಲ. ನಾನು ಯಾವ ಪಾರ್ಟಿ ನಿಂತ್ಕೊಂಡು ಬಂದ್ರು ಓಟ್ ಹಾಕ್ತೀರ, ಇಂಡಿಪೆಂಡೆಂಟ್ ನಿಂತರೂ ಓಟ್ ಹಾಕ್ತೀರ. ಅದರಿಂದ ನಾನೇ ಯಾಕೆ ಪಾರ್ಟಿ ಬಿಡಕ್ ಹೋಗ್ಬೇಕು? ಏನ್ ನನಗೇನು ತೊಂದರೆ ಮಾಡಿದ್ದೆ ಪಾರ್ಟಿ ಮಂತ್ರಿ ಕೆಲಸ ತೆಗೆದಾಕ್ಷಣಕ್ಕೆ ತೊಂದರೆ ಮಾಡೋರಿಂದ ಏನಲ್ಲ. ನಾನು ಈ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿ ಕ್ಷೇತ್ರದಲ್ಲಿ ಯಾರನ್ನ ಬೇಕಾದ್ರೂ ಗೆಲ್ಸೋದು, ಯಾರನ್ನ ಬೇಕಾದ್ರೂ ಸೋಲ್ಸೋ ಶಕ್ತಿ ಇದೆ ನೀವು ಕೊಟ್ಟಿರೋದು. ಅದರಿಂದ ನಾನು ಯಾವತ್ತೂ ರಾಜಕೀಯದಲ್ಲಿ ಬೆನ್ನು ತೋರಿಸೋನೇ ಅಲ್ಲ. ಎಂಥದೇ ಕಷ್ಟ ಬಂದರೂ ಎದೆ ಇಡೋವನೇ ಹೊರತು ಬೆನ್ನು ತೋರೋನಲ್ಲ ನಾನು. ಆದ್ರಿಂದ ನಾನು ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನ ತೊರೆಯೋದು ಇಲ್ಲ. ಮತ್ತೆ ಏನು ರಾಹುಲ್ ಗಾಂಧಿ ಅವರಿಗೇನೋ ವೋಟ್ ಚೋರಿ ಇದ್ರಲ್ಲ, ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲನೂ ಇದೆ ನಂದು. ಮತ್ತು ಯಾವುದೇ ಊಹಾಪೋಹಕ್ಕೆ ಯಾರು ಕೂಡ ಅದಕ್ಕೆ ನೀವು ಮಾನ್ಯತೆಯನ್ನಾಗ್ಲಿ ಕಿವಿಯನ್ನಾಗ್ಲಿ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ಯಾರ್ಯಾರೋ ಏನೇನು ಹೇಳ್ಕೊಳ್ಳೋದಿಲ್ಲ. ಏನಂದ್ರೆ ಅವರೆಲ್ಲ ಯಾಕೆ ಹೇಳ್ತಾವ್ರೆ, ಏನ್ ಮಾಡ್ತಾವ್ರೆ,